ಇನ್ನು ರಾಜ್ಯದಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿದೆ. ಮೊಳಕೆ ಒಡೆಯದ ಬೆಳೆ ರೈತರು ಕಂಗಾಲಾಗಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲೂ ಕೂಡ ಉದ್ದು ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಕಲ್ಲೆ ಗ್ರಾಮದಲ್ಲಿ ಉದ್ದಿನ ಬೆಳೆ ನಾಶ ಮಾಡಿದ್ದಾರೆ ಪಾಪ ತಮ್ಮ ಕೈಯಾರೆ ಅನ್ನದಾತರು. ಟ್ರ್ಯಾಕ್ಟರ್ ಮೂಲಕ ಉದ್ದಿನ ಬೆಳೆ ನಾಶ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 10,000 ರೂಪಾಯಿ ಖರ್ಚು ಮಾಡಿದೀವಿ ಸ್ವಾಮಿ ಎಕರೆಗೆ, ಬಟ್ ಈಗ ನಾವು ಬೆಳೆ ಅದನ್ನು ತೆಗೆದು ಅದನ್ನು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಮಳೆನೇ ಬರ್ತಾ ಇಲ್ಲ, ಇನ್ನೇನು ಮಾಡ್ಬೇಕು ನಾವು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನವಲಗುಂದ ತಾಲೂಕಿನ ಕಲ್ಲೆ ಗ್ರಾಮದಲ್ಲಿ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 20,000 ಹೆಕ್ಟರ್ನಲ್ಲಿ ಉದ್ದು ಬೆಳೆ ಬೆಳೆದಿದ್ರು. ಬಹುತೇಕ ಕಡೆಗಳಲ್ಲಿ ನಿರೀಕ್ಷೆಯಷ್ಟು ಬೆಳೆ ಮೇಲೇನೆ ಬಂದಿಲ್ಲ. ಯಾಕಂದ್ರೆ ನೀರಿಲ್ಲ ಅಂತ ಹೇಳಿದ್ರೆ ಬೆಳೆ ಎಲ್ಲಿಂದ ಬರುತ್ತೆ ಪಾಪ. ಉದ್ದು ಬೆಳೆ ನಾಶ ಮಾಡಿ ಧಾರವಾಡ ಜಿಲ್ಲೆಯ ರೈತರು ತಮ್ಮ ಆಕ್ರೋಶವನ್ನು, ತಮ್ಮ ಒಂದು ಹತಾಶೆಯನ್ನು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ನಾವು ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನಾವೀಗ ನಿಂತಿರೋದು ಧಾರವಾಡ ತಾಲೂಕಿನ ಕಲ್ಲೆ ಗ್ರಾಮದ ಒಂದು ಹೊಲದಲ್ಲಿ. ಇಲ್ಲಿನ ಮುಖ್ಯ ಬೆಳೆ ಉದ್ದು ಈ ಬಾರಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಜನರು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಉದ್ದು ಬೆಳೆದ ರೈತನ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿವೆ ನೋಡಿ. ಅಂದರೆ ಉದ್ದು ಬೆಳೆದು ಹಲವಾರು ವಾರಗಳೇ ಆಗಿವೆ. ಇಷ್ಟು ಹೊತ್ತಿಗೆ ಆಗಲೇ ಅದು 1.5 ರಿಂದ 2 ಅಡಿಯಷ್ಟು ಉದ್ದು ಬರಬೇಕಾಗಿತ್ತು. ಆದರೆ ಅದು ಬಾರದೇ ಇರೋದ್ರಿಂದ ಮಳೆಯ ಕೊರತೆಯಿಂದಾಗಿ ಉದ್ದು ಬಂದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಆ ಸಂಪೂರ್ಣ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಹರಗ್ತಾ ಇದ್ದಾರೆ. ಅಂದರೆ ಆ ಬೆಳೆಯನ್ನು ತೆಗಿಬೇಕು ಮತ್ತು ಬೇರೆ ಸಾಧ್ಯವಾದರೆ ಹಾಕಬೇಕು ಅಂತಂದರೆ ಈಗಾಗಲೇ ಒಂದು ಬಾರಿ ನೀರನ್ನು ಹಾಯಿಸಿದ್ರು ಕೂಡ ಉದ್ದು ಬರ್ತಾನೆ ಇಲ್ಲ. ಯಾಕಂದರೆ ಅದಕ್ಕೆ ಬೇಕಾದಷ್ಟು ನೀರಿನ ಪ್ರಮಾಣ ಅದಕ್ಕೆ ಸಿಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ರೈತರು ಈ ಒಂದು ಉದ್ದನ್ನು ಹರಗ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ಅವರು ಮಾಡಿಕೊಂಡು ಬಂದಿರುವಂಥ ಕೃಷಿಯಿಂದ ಬಂದಂಥ ಅನುಭವ. ಈ ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಹೊಲದಲ್ಲಿ ಎಲ್ಲಿಯೂ ಕೂಡ ಉದ್ದು ಎತ್ತರವಾಗಿ ಬೆಳೆದಿಲ್ಲ. ಈ ನೆಲೆಯಲ್ಲಿ ಈ ಒಂದು ಬೆಳೆ ಸಂಪೂರ್ಣ ವಿಫಲ ಅಂತ ರೈತರಿಗೆ ಗೊತ್ತಾಗಿದೆ. ಏನು ಹರಗಕತ್ತೀರಿ? ಯಾಕೆ ಉದ್ದಿಂದು ಬೆಳೆ ಬರೋದಲ್ರಿ ಸರ್, ಅವಿನ್ನ ಬೆಳೆ ಬರೋದಲ್ರಿ, ಏನು ಬರೋದಲ್ರಿ, ಅದ್ರಾಗ ಏನು ಬರ್ಲದಕ್ಕೆ ನಾವು ಹೊರಗಾಕ್ತೀವಿ ಸರ್. ಹ್ಞೂ ರೀ. ಮತ್ತು ಹುಟ್ಟ್ಯಾವಲ್ಲ ಎಲ್ಲ ಚೆನ್ನಾಗಿ ಅಂದ್ರೆ ಬೆಳಿಬೇಕಾಗೈತ್ರಿ, ಇಟ್ಟಿಟ್ಟು ಎತ್ತರ ಆಗ್ಬೇಕಾಗೈತ್ರಿ. ಅವು ಆಗಿಲ್ರಿ. ಅವು 1 ಮೈ ನೀರು ಹಾಸಿ ಎಲ್ಲ ಮಾಡೇವ್ರಿ. ಅವಕ್ಕೀಗ ಎಲ್ಲ ಮಾಡೇವಿ, ಏನು ಬರೋದಲ್ರಿ ಅವು. ಅದಕ್ಕೆ ನಾವು ಹರಿಗೆ ತನವಾಲ ಇಟ್ಕೋತೇವ್ರಿ ಅವ್ನು. ನಿನ್ನ ಏನು ಬರೋದಲ್ರಿ ಅವು ಕುರಾಗ. ಅಂದ್ರೆ ಏನು ಕಷ್ಟಪಟ್ಟು ಮತ್ತೆ ಇನ್ನೊಮ್ಮೆ ನೀವು ನೀರು ಹಾಯಿಸಿದ್ರೆ ಏನಾಗಲ್ಲ? ಏನಾದರೂ ಬೆಳೆದು ಇನ್ನೇಲಿ ಬೆಳೆ ಬರ್ಬೇಕು ಸರ್. ಅವು ಇನ್ನು ಬೆಳೆ ಬರೋದಲ್ರಿ. ನಾವು ಎಷ್ಟು ಎಕರೆ ಹರಿಸಿರಿ? ಈಗ ಒಂದು 5 ಎಕರೆ ರೀ. ಹೌದಾ? ಹ್ಞೂ ರೀ. ಈಗ ಸಂಪೂರ್ಣವಾಗಿ ಎಲ್ಲ ತೆಗೆದು ಬಿಡ್ತೀರಾ? ತೆಗಿತೇವ್ರಿ. ಇದು ರೈತರ ನೋವಿನ ಮಾತು. ಇಲ್ಲಿ ಇನ್ನೊಬ್ಬ ರೈತದ ಇದೆ ಹೊಲದು. ಅಂದರೆ ಒಂದೊಂದು ಎಕರೆಗೆ ಎಷ್ಟು ಖರ್ಚು ಮಾಡ್ಕೊಂಡಿರ? ಒಂದೊಂದು ಎಕರೆಗೆ ರೀ ಬೀಜ, ಗೊಬ್ಬರ, ಟ್ಯಾಕ್ಟ್ರ್ ಹೊಡೆದಿದ್ದು, ಹರಿಗಿದ್ದು ಎಲ್ಲ ಕೂಡ 10-11 ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸರ್. ಈಗ ಭಾಳ ನೋವು ಅನ್ಸತ್ತೆ ಸರ ನಮ್ಗೆ. ಯಾಕಂದ್ರೆ ಬೆಳೆದ ಬೆಳೆ ಕೈ ಸಿಗಲಿಲ್ಲ ಅಂದ್ರೆ ಅದ್ರಾಗ ಮಳೆರಾಯ ಒಂದು ಭಾಳ ಕೈ ಹಿಡ್ಲಿಲ್ಲ ರೀ ವರ್ಷ. ಭಾಳ ನೋವಾಗೈತೆ ಸರ. ಒಟ್ಟಿನಲ್ಲಿ ಈ ಬಾರಿ ವರುಣದೇವ ಅದೇಕೆ ಮುನಿಸ್ಕೊಂಡಿದ್ದಾನೋ ಗೊತ್ತಿಲ್ಲ. ಈಗ ಮಳೆ ಬಂದರೂ ಕೂಡ ಅದರಿಂದ ನಮಗೆ ಯಾವುದೇ ಏನು ಪ್ರಯೋಜನವಿಲ್ಲ ಅನ್ನೋ ಮಟ್ಟಿಗೆ ರೈತರು ಬಂದುಬಿಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.